ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಎಸ್ ಮಕ್ಕಳ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಾಯಿತು. ಇನ್ನು ಮುಂದೆ ನಿಮ್ಮ ಕಣ್ಮುಂದೆ ಇರೋದು ಆಪ್ಷನ್ ಎಂಟ್ರಿ. ಯಾಕಂದರೆ ಆಪ್ಷನ್ ಎಂಟ್ರಿ ಕರೆಕ್ಟಾಗಾದರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರೌಂಡ್ ಕರೆಕ್ಟಾಗಿ ಆಗುತ್ತೆ. ಅದಾದಮೇಲೆ ನಿಮ್ಮ ಕೌನ್ಸಿಲಿಂಗ್ ಶುರು ಆಗುತ್ತೆ ಮಕ್ಕಳ. ಅದಕ್ಕಿಂತ ಮುಂಚೆ ಮೇಜರ್ ಇಂಪಾರ್ಟೆಂಟ್ ಇರೋದು ನಿಮ್ಮ ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಏನೆಲ್ಲ ವಿಷಯಗಳನ್ನ ತಲೆ ಇಟ್ಕೋಬೇಕು ಅಂತ ನಿಮಗೆ ಎಚ್ಚರ ಮಾಡೋದಕ್ಕೆ ಈಗ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಮಕ್ಕಳ. ಈ ವಿಡಿಯೋನ ಒಂದು ಕಡೆ ತನಕ ನೋಡೋದ್ರಿಂದ ನಿಮಗೆ ಐಡಿಯಾ ಸಿಗುತ್ತೆ ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಂತ. ಸೊ ಟ್ರೈ ಟು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್, ಓಕೆನಾ? ಸೊ ಈಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಒಂದು ವಿಷಯ ನಾನು ನಿಮಗೆ ಎಚ್ಚರಿಸ್ತಾ ಇದ್ದೀನಿ. ಏನಂತ ಅಂದರೆ, ಆಲ್ರೆಡಿ ರಿಸಲ್ಟ್ಸ್ ಬಂದಾಗಿದೆ. ಮೇ ಬಿ ನಿಮಗೆ ಟಾಪ್ ಕಾಲೇಜಸ್ ಸಿಗದೇ ಇರ್ಬೋದು, ಬಟ್ ಯಾವುದೋ ಒಂದು ಕಾಲೇಜಲ್ಲಿ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಗಬೇಕಾಗತ್ತೆ. ಬಿಕಾಸ್ ದಿಸ್ ಇಸ್ ಯುವರ್ ಸೆಕೆಂಡ್ ಚಾನ್ಸ್. ಈಗ ನೀವು ಏನಾದರೂ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡ್ರೆ ಮುಂದೆ ಒಳ್ಳೆ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ. ಅದರಿಂದ ಎಮೋಷನಲ್ ಆಗದೇ ಲಾಜಿಕಲ್ ಆಗಿ ಯೋಚನೆ ಮಾಡಿ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ತೊಗೊಳಕ್ಕೆ ಟ್ರೈ ಮಾಡಿ. ಈವನ್ ದೋ ಯುವರ್ ರ್ಯಾಂಕ್ ಇಸ್ ಹೈಯರ್, ಡೋಂಟ್ ವರಿ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ಯು ಗಾಟ್ ಅ ಚಾನ್ಸ್. ಸೊ ಈಗ ಮಕ್ಕಳ ಇನ್ನೊಂದು ಚಾನ್ಸ್ ಸಿಕ್ಕಿದೆ. ಈ ಚಾನ್ಸ್ನ ತೊಗೊಂಡು ನೀವೇನು ಮಾಡಬೇಕು, ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು. ಅದರಿಂದ ಈಗ ನೀವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅದರಿಂದ ಯಾವೆಲ್ಲ ವಿಷಯಗಳನ್ನ ನೀವು ತಲೆ ಇಟ್ಕೋಬೇಕು ಅಂತಂದರೆ, ಎಸ್, ಫಸ್ಟ್ ಯು ನೀಡ್ ಟು ಥಿಂಕ್ or keep these things in mind while doing option entry. ಏನಂತ ಅಂದರೆ, ನಿಮ್ಮ ರ್ಯಾಂಕ್ ಜಾಸ್ತಿ ಆದಷ್ಟು ಏನು ಮಾಡಬೇಕು, ಯು ನೀಡ್ ಟು ಹ್ಯಾವ್ ಮೋರ್ ಆಪ್ಷನ್ ಸ್ಟೂಡೆಂಟ್ಸ್. ನಿಮ್ಮದು 70,000 80,000 ರ್ಯಾಂಕ್ ಎಲ್ಲ ಬಂದಿದೆ ಅಂತಂದರೆ ತುಂಬ ಆಪ್ಷನ್ಸ್ ಇಟ್ಕೋಬೇಕು. ಇಲ್ಲಿ ನೀವು 3 ವಿಷಯಗಳನ್ನ ತಲೆಯಲ್ಲಿಟ್ಕೊಂಡು ನೀವು ಆಪ್ಷನ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ. ಇದರಲ್ಲಿ ಕಾಲೇಜ್ ಮತ್ತು ಕೋರ್ಸ್ ಎರಡೂ ಕೂಡ ಕಾಂಬಿನೇಷನ್ ಆಗುತ್ತೆ. ಆ್ಯಂಡ್ ನೆನಪಿರಲಿ ಮಕ್ಕಳ, ಇದು ನಿಮ್ಮ ಲೈಫ್. ಅದರಿಂದ ನೀವೇನೇ ಪ್ರೀವಿಯಸ್ ಇಯರ್ ಏನು ಕಟ್ ಆಫ್ ಲಿಸ್ಟ್ ಇದೆ ಮಕ್ಕಳ, ಆ ಕಟ್ ಆಫ್ ಲಿಸ್ಟ್ನ ಇಟ್ಕೊಂಡು ಲಿಸ್ಟ್ಗಳನ್ನ ಪ್ರಿಪೇರ್ ಮಾಡಿ. ಕಾಲೇಜಸ್ ಮತ್ತು ಕೋರ್ಸ್ನ ದಯವಿಟ್ಟು ಲಿಸ್ಟ್ನ ಪ್ರಿಪೇರ್ ಮಾಡಿ. ಮ್ಯಾಕ್ಸಿಮಮ್ ಮಕ್ಕಳ ಒಂದು ದಿನ ಟೈಮ್ ಹಿಡಿಬೋದು. ನಿಮ್ಮ ರ್ಯಾಂಕ್ ಏನಿದೆ, ನಿಮ್ಮ ಕ್ಯಾಟಗರಿ ಏನಿದೆ, ನಿಮ್ಮ ಕೋಟಾ ಏನಿದೆ, ಅದರ ಬೇಸಿಸ್ ಮೇಲೆ ಪ್ರೀವಿಯಸ್ ಇಯರ್ ಫಸ್ಟ್ ರೌಂಡ್ದು, ನಾಟ್ ಸೆಕೆಂಡ್ ರೌಂಡ್ ಆರ್ ಥರ್ಡ್ ರೌಂಡ್, ಫಸ್ಟ್ ರೌಂಡ್ ಏನಿದೆ ಮಕ್ಕಳ, ಅದ್ರದ್ದು ಕಟ್ ಆಫ್ ಲಿಸ್ಟ್ ಸಿಗುತ್ತೆ ನಿಮಗೆ KEA ವೆಬ್ಸೈಟಲ್ಲಿ. ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡು ಬನ್ನಿ. ಓಕೆ. ಆ್ಯಂಡ್ ಯಾವೆಲ್ಲ ವಿಷಯಗಳನ್ನ ಇಟ್ಕೋಬೇಕು ಅನ್ನೋದಕ್ಕಿಂತ ಮುಂಚೆ ನಿಮಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ. ನಿಮ್ಮ ರ್ಯಾಂಕ್ ಜಾಸ್ತಿ ಆದಷ್ಟು ನೀವೆಲ್ಲ ಏನು ಆಪ್ಷನ್ಸ್ನ ಕೂಡ ಜಾಸ್ತಿ ಇಟ್ಕೋಬೇಕಾಗುತ್ತೆ. 5,000 4,000 ರ್ಯಾಂಕ್ ಬಂದಿರೋರಿಗೆ ಅಥವಾ ಬಿಲೋ 10,000 ರ್ಯಾಂಕ್ ಬಂದಿರೋರಿಗೆ ಜಾಸ್ತಿ ಆಪ್ಷನ್ಸ್ ಬೇಕಿರೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಇದೇ ಕಾಲೇಜಲ್ಲಿ ಇದೇ ಸೀಟ್ ಸಿಗುತ್ತೆ ಅಂತ. ಬಟ್ ಅದಾದಮೇಲೆ ಸ್ವಲ್ಪ 20,000 30,000 ಆದಮೇಲೆ ಸ್ವಲ್ಪ ಗೊಂದಲಕ್ಕೆ ಬೀಳ್ತೀರಿ. ಸೊ ಯಾವ ಕಾಲೇಜ್ ಸಿಗ್ಬೋದು ಅಂತ ನಿಮ್ಗೆ ಸ್ವಲ್ಪ ಡೌಟ್ ಆಗೋಕ್ಕೆ ಶುರು ಆಗುತ್ತೆ. ಅದರಿಂದ ಇವೆಲ್ಲ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಾನು ನಿಮ್ಮೊಂದು ಎಕ್ಸಾಂಪಲ್ಸ್ ಸಹಿತ ಹೇಳ್ತಾ ಇದ್ದೀನಿ ಮಕ್ಕಳ. ನಿಮ್ಮ ರ್ಯಾಂಕ್ ಏನಾದ್ರು 50,000 15,000 ಏನಾದರೂ ಬಂದಿತ್ತಂತಂದರೆ ನೀವು ಸ್ವಲ್ಪ ಬಿಗಿನಿಂಗಲ್ಲಿ ಲಕ್ ಜೊತೆ ಆಟಾಡಿ. ಯಾಕಂದರೆ ಥರ್ಡ್ ರೌಂಡಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದೋ ಒಬ್ಬ ಸ್ಟೂಡೆಂಟ್ ಅವನಿಗೆ ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂದಿದೆ ಅಂತೇಳಿ ಅವನು ಮೆಡಿಕಲ್ಗೆ ಹೋಗ್ಬೋದು. ಬಟ್ ಅವನು ಕೂಡ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಕ್ಲೇಮ್ ಮಾಡಿರ್ತಾನೆ ಅಥವಾ ಮಾಡಿರ್ತಾಳೆ. ಸೊ ಅದರಿಂದ ಅವರೇನಾದರೂ ನೀಟ್ ಅಂದರೆ ಏನು ಮೆಡಿಕಲ್ ಮಾಡೋದಕ್ಕೆ ಹೋಗೋದಾಗಲಿ, ಅಥವಾ NITs ಅಥವಾ IITs ಮಾಡೋದಕ್ಕೆ ಹೋಗೋದಕ್ಕಾಗಲಿ, ಅಥವಾ ಇನ್ಯಾವುದೋ ಕೋರ್ಸ್ನ ಚೂಸ್ ಮಾಡಿ ಅವ್ರು ಏನಾದರೂ ಕಾಲೇಜಿಂದ ಡ್ರಾಪ್ ಆದರೆ ಆ ಕಾಲೇಜ್ ಸೀಟ್ಗೆ ಯಾರೂ ಕ್ಲೇಮ್ ಮಾಡಿಲ್ಲ ಅಂತಂದರೆ ಆಗ ಆ ಸೀಟ್ ವೇಕೆಂಟ್ ಆಗಿ ಉಳ್ಕೊಳುತ್ತೆ. ಸೊ ನೀವೇನಾದರೂ ಲಕ್ ಜೊತೆ ಆಟ ಆಡಿಕೊಂಡು ಥರ್ಡ್ ರೌಂಡ್ ತನಕ ಸಪೋಸ್ ಕಾಯ್ತಾ ಇದ್ದೀರಿ ಅಂತಂದರೆ, ಥರ್ಡ್ ರೌಂಡಲ್ಲಿ ಮಕ್ಕಳ ನಿಮಗೆ ಸೀಟ್ ಸಿಕ್ಕಿದ್ರೂ ಸಿಗ್ಬೋದು. ಇಟ್ ಈಸ್ ಪ್ಯೂರ್ಲಿ ಲಕ್. ಆ್ಯಂಡ್ ದ ಲಕ್ ಪರ್ಸೆಂಟೇಜ್ ಗೊತ್ತಿದೆ ನಿಮಗೆ, ಇಟ್ ಈಸ್ ಜಸ್ಟ್ ಬಿಲೋ 50%. ಸೊ 50% ಬಿಲೋ ನಿಮ್ಮ ಲಕ್ ಜೊತೆ ಆಟ ಆಡ್ಬೋದು. ಸೊ ಅದರಿಂದ ಟಾಪ್ ಕಾಲೇಜಸ್ಗಳನ್ನ ಕೂಡ ಸೆಲೆಕ್ಟ್ ಮಾಡಿ, ತಪ್ಪೇನಿಲ್ಲ ಮಕ್ಕಳ. ಸೊ ನಿಮ್ಮ ರ್ಯಾಂಕ್ ಬಂದು 70,000 ಆಗಿರುತ್ತೆ ಅಂದರೂ ಕೂಡ ಪರವಾಗಿಲ್ಲ, ಇಟ್ಸ್ ಓಕೆ. RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸೆಲೆಕ್ಟ್ ಮಾಡಿ, ಇನ್ಫಾರ್ಮೇಷನ್ ಸೈನ್ಸ್, AIML, ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್ ಯಾವುದಾದ್ರೂ ಪರವಾಗಿಲ್ಲ ಚೂಸ್ ಮಾಡಿ. BMS ಅಲ್ಲಿ ಕೂಡ ಅದೇ ರೀತಿ ಮಾಡಿ. ಸೊ ಎಷ್ಟು ಕಾಲೇಜಸ್ ಸೆಲೆಕ್ಟ್ ಮಾಡೋದಂದರೆ, ನೀವೇನಾದರೂ ಒಂದು 150 ಆಪ್ಷನ್ಸ್ನ ಇಟ್ಕೊಳ್ತಾ ಇದ್ದೀರಿ ಅಂತಂದರೆ, ಅರೌಂಡ್ 50 ಆಪ್ಷನ್ಸ್ ಲೆಟ್ ಯು ಪ್ಲೇ ವಿತ್ ಲಕ್, ತೊಂದರೆ ಇಲ್ಲ. ಆ್ಯಂಡ್ ಅದೆಲ್ಲ ಟಾಪಲ್ಲೇ ಬರಬೇಕು. ಸೊ ಅದಕ್ಕೆ ಹೇಳ್ತಿರೋದು ಫಸ್ಟ್ ಸೆಟ್ ಅಂತ ಹೇಳ್ತಿರೋದು. ಅದಕ್ಕೆ ಫಸ್ಟ್ 50ಯಲ್ಲಿ ನಿಮಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಅದನ್ನು ಇಡಿ, ತೊಂದರೆ ಇಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ ಅಂದರೆ ದಟ್ ವಿಲ್ ರಿಯಲಿ ಹೆಲ್ಪ್ ಯು ಸ್ಟೂಡೆಂಟ್ಸ್. ಓಕೆ. ಆ್ಯಂಡ್ ಸೆಕೆಂಡ್ ಸೆಟ್ ಏನಿದೆ, ಇದು 50 to 70% ಆಫ್ ದ ಚಾನ್ಸಸ್. ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. 15,000 ರ್ಯಾಂಕ್ ಇದೆ. ಸೊ ನಾವೇನು ಮಾಡ್ಬೋದು, 8 to 13,000 ಆ ಕ್ಯಾಟಗರಿಲಿ ಏನು ಬರುತ್ತೆ ಕಾಲೇಜಸ್ ಮತ್ತು ಕೋರ್ಸ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬೇಸ್ಡ್ ಆನ್ ಹಿಸ್ ಕ್ಯಾಟಗರಿ ಆ್ಯಂಡ್ ಹಿಸ್ ಕೋಟಾ. ಸೊ ಅದರಿಂದ ಏನಾಗುತ್ತೆ, ಒನ್ಸ್ ಅಗೇನ್ ಅವ್ರಿಗೆ ಏನಾದರೂ ಯಾರು ಈ ಸೀಟ್ಸ್ಗಳನ್ನ ಕ್ಲೇಮ್ ಮಾಡಿಲ್ಲ ಅಂತಂದರೆ ಅವ್ರು ಸಿಗೋ ಚಾನ್ಸಸ್ ಇರುತ್ತೆ. ಪ್ರತಿ ವರ್ಷ ಮಕ್ಕಳ ಅಲ್ಪ ಸ್ವಲ್ಪ ವೇರಿ ಆಗೇ ಆಗುತ್ತೆ. ಸೊ ಅದರಿಂದ ಈ ವಿಷಯನ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಕಾಲೇಜಸ್ ಮತ್ತು ಕೋರ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಪೋಸ್ ನಿಮ್ಮ ರ್ಯಾಂಕ್ 70,000 ಇದೆ ಅಂತಂದರೆ ಬೆಟರ್ ಯು ಡೂ ಒನ್ ಥಿಂಗ್, 40 to 60,000 ಅಥವಾ 35 to 55,000 ಈ ಕ್ಯಾಟಗರಿಲಿ ಏನು ಬರುತ್ತೆ ಕಾಲೇಜಸ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ನೀವು ಕೂಡ 150 ಆಪ್ಷನ್ಸ್ ಇಟ್ಟಿದ್ದಾರೆ. ನೆಕ್ಸ್ಟ್ 50 ಆಪ್ಷನ್ ಲೆಟ್ ಇಟ್ ಬಿ ಲೈಕ್ ದಿಸ್. ಆ್ಯಂಡ್ ಹೇಳ್ತಾ ಇದ್ದೀನಿ, ಅದು ರ್ಯಾಂಕ್ ವೈಸ್ ಮೇಲ್ಗಡೆಯಿಂದ ಬರಬೇಕು. ಸೊ ಏನಾದರೂ ಇಲ್ಲಿ 8,000 to 13,000 ಅಂದರೆ ಫಸ್ಟ್ 8,500
ಅಥವಾ 8600 ಆ ರೀತಿ ವೇಲ್ ಬರೋ ಒಂದು ಏನು ಕೋರ್ಸಸ್ ಮತ್ತು ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಜಾಸ್ತಿ ಆಗ್ತಾ 13,000ಗೆ ಬಂದು ನಿಂತ್ಕೊಳ್ಳಿ. ಓಕೆನಾ. ಆ್ಯಂಡ್ ಲಾಸ್ಟ್ ಏನಿದೆ ಅಂತಂದರೆ ಇದು ಸಿಗುತ್ತೆ ಅನ್ನೋ ಕಾಲೇಜ್ಗಳು ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅಲ್ಟಿಮೇಟ್ಲಿ ಯುವರ್ ಚಾಯ್ಸ್ ಮೀನ್ಸ್ ಯು ಆರ್ ಡೂಯಿಂಗ್ ದಿಸ್ ಆಪ್ಷನ್ ಎಂಟ್ರಿ ಇಸ್ ಟು ಗೆಟ್ ಅ ಇಂಜಿನಿಯರಿಂಗ್ ಕಾಲೇಜ್. ನಿಮ್ಮ ಚಾಯ್ಸ್ ಏನಾಗಿರಬೇಕು, ಇಂಜಿನಿಯರಿಂಗ್ ಕಾಲೇಜ್ ತೊಗೊಳ್ಳೋದಿರಬೇಕು, ಯಾವುದೊಂದು ಸೀಟ್ ತೊಗೊಳ್ಳೋದಿರಬೇಕು. ಅದಕ್ಕೆ ಲಾಸ್ಟ್ ಸೆಟ್ ಏನಿದೆ ಅದನ್ನು ನೀವೇನು ಮಾಡ್ತೀರಿ, ನೀವು ಸಿಗುತ್ತೆ ಅನ್ನೋ ಸೆಟ್ಟಲ್ಲಿ ಇಟ್ಕೊಳ್ತೀರಿ. ಯಾಕೆ ಈ ರೀತಿ ಮಾಡ್ತೀರಿ ಅನ್ನೋದನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ಮಕ್ಕಳ. ಸೊ ಈಗ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಯಾಕಂತಂದರೆ ನಿಮಗೆ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬರುತ್ತೆ. ಆಗ ಇವೆಲ್ಲ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನು ಬರೋ ವೀಡಿಯೋಗಳಲ್ಲಿ ಹೇಳ್ತೀನಿ. ಈಗ ನಾನೇನು ಹೇಳ್ತಾ ಇದ್ದೀನಿ ಅಷ್ಟನ್ನು ಮಾತ್ರ ಫಾಲೋ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಮಕ್ಕಳು ಹೇಳ್ತಾ ಇದ್ದೀನಿ, ನಿಮ್ಗೊಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಆ್ಯಂಡ್ ಯು ಗಾಟ್ ಅ ಸೆಕೆಂಡ್ ಚಾನ್ಸ್ ಟು ಇನ್ಕ್ರೀಸ್ ಯುವರ್ ಪೊಟೆನ್ಷಿಯಲ್ ಆ್ಯಂಡ್ ಆಲ್ಸೋ ಪ್ರೂವ್ ಯುವರ್ ಸೆಲ್ಫ್ ದ್ಯಾಟ್ ಯು ವಿಲ್ ಆಲ್ಸೋ ಡೂ ಅ ಬೆಟರ್ ಥಿಂಗ್ ಇನ್ ಲೈಫ್. ಮಕ್ಕಳ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳಿ ಇನ್ ಫ್ಯೂಚರಲ್ಲಿ. ಆ್ಯಂಡ್ ಒಳ್ಳೆ ಕೆಲಸ ತೊಗೊಳ್ಳಿ ಮಕ್ಕಳ. ಆಲ್ ದ ಬೆಸ್ಟ್.